ಭವಿಷ್ಯೋತ್ತರ ಪುರಾಣದ ಬ್ರಾಹ್ಮ ಪರ್ವ ಮತ್ತು ಕೆಲವು ಪರ್ವಗಳನ್ನು ನೋಡಿ ಅದರಲ್ಲಿ ಇರುವ ಸುಭಾಷಿತಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲ ಸುಭಾಷಿತಗಳನ್ನು ನಾನು ಇಟ್ಟಿದ್ದೇನೆ ಅಂತಲ್ಲ. ಮಹಾಭಾರತದಿಂದ ಈ ತನಕ, ಇವತ್ತಿನ ಕಾಲಮಾನದ ತನಕ ಯಾವುದು ಉಳಿಯುತ್ತೆ, ಯಾವುದು ಅಳಿದಿರುತ್ತೆ ಇತ್ಯಾದಿಗಳ ಬಗೆಗೆ ಭವಿಷ್ಯೋತ್ತರ ಪುರಾಣ ಬೆಳಕು ಚೆಲ್ಲುತ್ತೆ. ಮುಖ್ಯವಾಗಿ ಇದರಲ್ಲಿ ಅನೇಕ ಪ್ರಕ್ಷೇಪಗಳು ಆಗಿವೆ. ಅದರ ಬಗ್ಗೆ ನಾನು ಉಪನ್ಯಾಸದ ಕಡೆಯ ಘಟ್ಟದಲ್ಲಿ ನಿರೂಪಣೆ ಮಾಡೋಣ ಅಂತ ಇದ್ದೇನೆ. ಒಂದು ಪುರಾಣವನ್ನು ಅರ್ಥ ಮಾಡಿಕೊಳ್ಳೋದು, ನೋಡೋದು ಬಹಳ ಕಷ್ಟ. ನಮ್ಮ ಒಂದು ಇಡೀ ಜೀವನವನ್ನು ಮೀಸಲಾಗಿಟ್ಟರೂ ಒಂದು ಪುರಾಣದ ಶುದ್ಧ ಪಾಠವನ್ನು ನಮ್ಮ ಕಣ್ಮುಂದೆ ತಂದುಕೊಳ್ಳಲಿಕ್ಕೆ ಕಷ್ಟ ಉಂಟು. ದೇವರ ದಯೆಯಿಂದ ಭಾಗವತ ಆಚಾರ್ಯರು ವ್ಯಾಖ್ಯಾನ ಬರೆದದ್ದರಿಂದ ಸುಮಾರು 80%, ಅಂದರೆ ಈಗ ಪ್ರಾಚೀನ ಪ್ರತಿಗಳೆಲ್ಲ ಸಿಕ್ಕಿ, ಮೊದಲೆಲ್ಲ ಅದು ಹೇಗೆ ಮಾಡ್ತಾಯಿದ್ರು ನಮ್ಮ ಹಳೆಯ ವಿದ್ವಾಂಸರು, ಇದ್ದದ್ದನ್ನು ಕಣ್ಮುಚ್ಚಿ ಹೇಳ್ತಾ ಇದ್ದರು. ಅದರಲ್ಲಿ ಏನೇನೋ ತಪ್ಪುಗಳು, ಏನೇನೋ ಸಮಸ್ಯೆಗಳು, ಯಾವುದೂ ತಲೆಗೆ ಹಾಕೋತಾ ಇರಲಿಲ್ಲ, ಹೇಳ್ತಾ ಹೋಗ್ತಿರ್ತಿದ್ರು. ಇವತ್ತು ನಾವು 80-90% ಶುದ್ಧವಾದ ಪಾಠವನ್ನು ತೆಗೆಯಬಹುದು. ಅದರಿಂದ ಶುದ್ಧವಾದ ಅರ್ಥ ಅದನ್ನು ತೆಗೆಯಬಹುದು. 80-90%. ಇನ್ನು 10% ಕೆಲವೊಂದು ಕಡೆ ಇದೆ, ಸಮಸ್ಯೆಗಳಿದೆ. ಆದರೆ ಬೇರೆ ಪುರಾಣಗಳದ್ದು, ಕೆಲವು ಪುರಾಣಗಳು ಬಿಟ್ಟರೆ, ವಿಷ್ಣು ಪುರಾಣ ಮೊದಲಾದವುಗಳನ್ನು ಬಿಟ್ಟರೆ ಬೇರೆ ಪುರಾಣಗಳನ್ನು ನಾವು ಏನು ಮಾಡಿದ್ರೂ ಸರಿ ಮಾಡಲಿಕ್ಕಾಗಲ್ಲ. ಮೂಲ ರೂಪ ಇದು ಅಂತ ಊಹಿಸಲಿಕ್ಕೂ ಆಗೋದಿಲ್ಲ. ವಸ್ತುತಃ ಇದೆಲ್ಲ ರಿಸರ್ಚಿಗೆ ಸಂಬಂಧಪಟ್ಟ ಸಮಸ್ಯೆಗಳು. ಇದನ್ನು ನಾವು ಹೊರಗಡೆ ಹೇಳಿದರೆ ಗೊಂದಲ ಆಗ್ತದೆ, ಆದರೆ ಹೇಳದೆ ವಿಧಿ ಇಲ್ಲ ಆಗಿದೆ. ಅದರಿಂದಾಗಿ ಹೇಳಲೇಬೇಕಿದೆ. ಇಷ್ಟು ಮಾತ್ರ ನಾನು ನಿರೂಪಣೆ ಮಾಡಿ ನೆನ್ನೆಯದರ ಮುಂದುವರಿದ ಭಾಗವನ್ನು ನಿಮ್ಮ ಮುಂದೆ ಇಡುತ್ತೇನೆ. ಅರ್ಹಣಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ ವಿಷಾದಿವ ಅಮೃತಸ್ಯೇವ ಚಾಕಾಂಕ್ಷೇತ್ ಅಪಮಾನಸ್ಯ ಸರ್ವದಾ. ಒಬ್ಬ ಸಾಧಕ ಅರ್ಹಣಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ, ಯಾರಾದರೂ ಸತ್ಕಾರ ಮಾಡಿದರೆ ಉದ್ವೇಗಗೊಳ್ಳಬೇಕು. ಒಬ್ಬ ಸತ್ಕಾರ ಮಾಡಿದ ಅಂತಾದರೆ ಬಹಳ ಸಂಕೋಚ ಪಟ್ಕೊಳ್ಬೇಕು ಅಥವಾ ಉದ್ವೇಗಗೊಳ್ಳಬೇಕು. ಕಾರಣ ಏನು ಅಂದರೆ ಆ ಹೊಗಳಿಕೆ ನಮ್ಮಲ್ಲಿ ನಾಟಿ ಬೇರೂರಿ ಅಧ್ಯಯನದ ದೃಷ್ಟಿಯನ್ನು ಕಳೆದುಕೊಳ್ಳುವಂತಾಗಬಾರದು. ಈ ಎಚ್ಚರ ನಮ್ಮಲ್ಲಿ ಇರಬೇಕು. ಅದರಿಂದ ಹೇಳಿದ್ದು, ನಾವು ಅರ್ಹಣಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ, ಸಾಧಕನೋರ್ವ ಉದ್ವೇಗಕ್ಕೆ ಒಳಗಾಗಬೇಕು. ಅಯ್ಯೋ, ನನ್ನನ್ನು ಸತ್ಕಾರ ಮಾಡ್ತಾ ಇದ್ದಾರಲ್ಲ ಅಂತ ಯಾವಾಗಲೂ ಆ ಸತ್ಕಾರಗಳಿಂದ ದೂರ ನಿಲ್ಲುವ ಹಾಗೆ ಇರಬೇಕು. ಹಾಗಂತ ಹೇಳಿ ಪೂರ್ತಿ ಸರಿಯಲೂಬಾರದು, ಮಕ್ಕಳಿಂದಲೂ ಅವಮಾನ ಆಗಲಿ ಅಂತ ಬಯಸಬಾರದು, ಎಲ್ಲರೂ ನನಗೆ ಸನ್ಮಾನ ಮಾಡಲಿ ಅಂತಲೂ ಅಪೇಕ್ಷೆ ಇರಬಾರದು. ಅಷ್ಟು ಅದರ ಅಭಿಪ್ರಾಯ ಇಷ್ಟೇ. ಆ ಹೊಗಳಿಕೆ ಅನ್ನೋದು ನಮ್ಮ ಬೆಳವಣಿಗೆಯನ್ನು ತಡೆಯಬಾರದು. ಸಾಮಾನ್ಯ ಹೊಗಳಿಕೆ ಅನ್ನೋದು ನಮ್ಮ ಬೆಳವಣಿಗೆಯನ್ನು ತಡೆಯುತ್ತೆ. ಸ್ವಲ್ಪ ವಯಸ್ಸಾದ ಮೇಲೆ, 50-60 ಆದ ಮೇಲೆ ಹೊಸದನ್ನು ಸ್ವೀಕರಿಸೋದನ್ನೇ ಬಿಟ್ಟುಬಿಡ್ತೇವೆ. ಅದಾಗಬಾರದು.
ಹೊಸ ಸಂಗತಿಯನ್ನು ಸ್ವೀಕರಿಸೋದು ಅದು ಯಾವಾಗಲೂ ಇರಬೇಕು. ಸರಿಸಾಮಾನ್ಯ ಮನುಷ್ಯನ ಆಯುರ್ದಾಯದಲ್ಲಿ ಒಂದು ಅರ್ಧ ಭಾಗ ಕಳೆದರೆ, ಅಂದರೆ 50 ವರ್ಷವೋ 55 ವರ್ಷವೋ ಕಳೆದರೆ ಹೊರಗಡೆಯಿಂದ ಹೊಸದಾಗಿ ಸ್ವೀಕರಿಸೋದನ್ನು ನಿಲ್ಲಿಸಿ ಬಿಡ್ತೇವೆ. ಅದು ಮನುಷ್ಯ ಸಹಜ. ಆದರೆ ಪ್ರತಿ ದಿವಸವೂ ಕಲಿತಾ ಇದ್ದರೆ ಅವನು ಈ ಉದ್ವೇಗಕ್ಕೆ ಒಳಗಾಗಬೇಕಾಗಿಲ್ಲ. ಅಮೃತಸ್ಯೇವ ಚಾಕಾಂಕ್ಷೇತ್ ಅಪಮಾನಸ್ಯ ಸರ್ವದಾ. ಅಪಮಾನವನ್ನು ಬಯಸಬೇಕು ಅಂತ ಇದೆ, ಹಾಗಂತ ಹೇಳಿ ಬೆನ್ನಟ್ಟಿ ನನ್ನನ್ನು ಅವಮಾನ ಮಾಡಿರಿ ಅಂತ ಹೇಳೋದಲ್ಲ. ಯಾರಾದರೂ ಅವಮಾನ ಮಾಡಿದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೇ ಇರಬೇಕು ಅಂತರ್ಥ. ಎಲ್ಲ ಕಡೆಯೂ ನನಗೆ ಸನ್ಮಾನ ಸಲ್ಲಬೇಕು, ಇವನು ವಿದ್ವಾಂಸ ಅಂತನ್ನುವ ರೆಕಗ್ನಿಷನ್ ಇರಬೇಕು, ಇವನು ಇಂತಹ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ರೆಕಗ್ನಿಷನ್, ಕೀರ್ತಿ, ತನ್ಮೂಲಕ ಎಲ್ಲರೂ ಸಲ್ಲಿಸುವ ಗೌರವ ಅದು ನನಗಿರಬೇಕು ಅಂತ ಅಪೇಕ್ಷೆ ಪಡಬಾರದು ಅಂತ. ಸುಖಂ ಹಿ ಅವಮತಶ್ಯೇತೆ ಸುಖಂಚ ಪ್ರತಿಬುದ್ಧತೆ ಸುಖಂ ಚರತಿ ಲೋಕೇಸ್ಮಿನ್ ಅವಮಂತ ವಿನಶ್ಯತಿ. ಒಂದು ಕಡೆ ಅವಮಾನ ಆದರೆ ನಿರುಮ್ಮಳನಾಗಬೇಕು. ಯಾಕೆ ಅಂದರೆ ನಾನಷ್ಟು ದಾರಿ ತಪ್ಪಲಿಲ್ವಲ್ಲ. ಅದನ್ನು ಈ ಪುರಾಣದ ಈ ಮಾತನ್ನು ವಚನಕಾರರು ಹೇಳಿದರು. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದಿರಯ್ಯ ಅಂತ. ಹೊಗಳಿಕೆ ಅನ್ನೋದು ಹೊನ್ನ ಶೂಲ. ಶೂಲ ಬಂಗಾರದ್ದಾದ್ರೇನು ಕಬ್ಬಿಣದ್ದಾದ್ರೇನು ಚುಚ್ಚಿದ್ರೆ ನೋವಾಗೋದೆ. ಆ ರೀತಿ ಇದು ಹೊನ್ನ ಶೂಲ, ಹೊಗಳಿಕೆ ಅಂತನ್ನೋದು. ನಮ್ಮನ್ನು ಎಷ್ಟು ಹೊಗಳುತ್ತಾರೆ, ನಾವಷ್ಟು ದಾರಿ ತಪ್ತೇವೆ. ಅದರಿಂದಾಗಿ ತೀವ್ರವಾದ ಹೊಗಳಿಕೆ ನಮ್ಮ ಸುತ್ತಲೂ ಇರುವುದನ್ನು ಬಯಸಬಾರದು. ಅದಕ್ಕೆ ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಯಾರು ಟೀಕೆ ಮಾಡ್ತಾರೆ ಅವರನ್ನು ಹತ್ತಿರದಲ್ಲಿ ಇಟ್ಕೊಂಡಿರ್ತಿದ್ರು. ಕಾರಣ ಏನು ಅಂತಂದರೆ, ನಾವು ಏನು ಮಾಡ್ತೇವೋ ಅದೆಲ್ಲ ಸರಿ ಅಂತ ಹೇಳಿದರೆ ನಮಗೆ ಕೆಲವೊಮ್ಮೆ ಒಳ್ಳೆಯ ದಾರಿ ಗೊತ್ತಾಗದೆಯೂ ಇದ್ದೀತು. ಹಾಗಂತ ಹೇಳಿ ಕೇವಲ ತೆಗಳುವವರನ್ನು ಇಟ್ಟುಕೊಂಡ್ರೆ ನಮ್ಮ ಜೀವನೋತ್ಸಾಹವೇ ಕುಸಿದು ಹೋದೀತು. ಅದಕ್ಕೆ ಇಬ್ಬರನ್ನೂ ಸಮವಾಗಿ ಇಟ್ಟುಕೊಂಡು ಇರಬೇಕು. ಯಾರತ್ರ ಬೌದ್ಧಿಕವಾದ ಭಿನ್ನಾಭಿಪ್ರಾಯ ಇದೆ ಅಲ್ಲಿ ಬೌದ್ಧಿಕವಾದ ಭಿನ್ನಾಭಿಪ್ರಾಯ ಇರುವವರಲ್ಲಿ ಸೌಹಾರ್ದದಿಂದ ಇರಬೇಕು. ಯಾರು ನಾವು ಹೇಳಿದ್ದನ್ನೆಲ್ಲ ಒಪ್ತಾರೆ ಅವರಿಗೆ ಒಂದು ಮಿತಿ ಇದೆ ಅಂತ ಹೇಳಿ ಸುಮ್ಮನೆ ಇರಬೇಕು. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿದವ ಈ ಲೋಕದಲ್ಲಿ ಮತ್ತು ಆ ಲೋಕದಲ್ಲಿ ಎತ್ತರಕ್ಕೆ ಏರ್ತಾನೆ. ಅದನ್ನು ಇಟ್ಟುಕೊಂಡು ನಿರೂಪಣೆ ಮಾಡಿದ್ರು. ಸುಖಂ ಹಿ ಅವಮತಶ್ಯೇತೆ. ಯಾರಾದರೂ ಅವಮಾನ ಮಾಡಿದ್ರೆ ನಿರ್ಮಳವಾಗಿ ಮಲಗುವಂತಹ ಮನಸ್ಥಿತಿ ನಮಗಿರಬೇಕು. ಕಾರಣ ಏನು ಅಂದರೆ, ಎಲ್ಲೋ ಒಂದು ಕಡೆ ನಾನು ಮಿತಿಮೀರಿ ನಡೀತಾ ಇರಬೇಕು ಅಥವಾ ಮಿತಿಮೀರಿ ನಡೆಯುವ ಸಾಧ್ಯತೆ ಇರಬೇಕು, ದೇವರು ಅದನ್ನು ತಡೆಗಟ್ಟಿದ ಅಂತ ಅಂದುಕೊಳ್ಳಬೇಕು. ಸುಖಂಚ ಪ್ರತಿಬುದ್ಧತೆ. ಆಗ ಎದ್ದಾಗ ಮನಸ್ಸು ಆರಾಮವಾಗಿಯೇ ಇರುತ್ತೆ. ಅದೇ ಹೊಗಳಿಕೆ ಅನ್ನೋದು ಬಂದರೆ ಎದ್ದಾಗಲೂ ಕೂಡ ಅದೇ ಹಮ್ಮು, ಅದೇ ಉದಾಸೀನ, ಅದೇ ತಾಟಸ್ಥ್ಯ ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತೆ. ಸುಖಂ ಚರತಿ ಲೋಕೇಸ್ಮಿನ್ ಅವಮಂತ ವಿನಶ್ಯತಿ. ಅವಮಾನ ಸರಿ, ನಾವು ಹಾಗೆ ಬೇರೆಯವರಿಗೆ ಮಾಡಬೇಕು ಅಂತ ಅಂದುಕೊಳ್ಬಾರ್ದು. ಏಕೆಂದರೆ ಅವರು ಎಚ್ಚರವಾಗಿರಲಿ ಅಂತ ನಾವು ಬೈತೇವೆ, ನಾವು ಅವಮಾನ ಮಾಡ್ತೇವೆ ಅಂತ ನಾವಿಟ್ಕೊಳ್ಬಾರ್ದು. ಯಾಕೆ ಅಂತಂದರೆ ಅವಮಂತ ವಿನಶ್ಯತಿ. ಹಾಗೆ ಅವಮಾನ ಮಾಡ್ತಾ ಇರುವವ ಏನಿದ್ದಾನೆ ಅವನು ನಾಶಕ್ಕೆ ಒಳಗಾಗ್ತಾನೆ. ಅದರಿಂದ ಸುಖವಾಗಿ ಇರಬೇಕು ಅಂತಂದರೆ ಅವಮಾನವನ್ನು ಸಹಿಸುವಂತಹ ಬುದ್ಧಿ ಇರಬೇಕು. ಯಾರಾದರೂ ಹೊಗಳಿದರೆ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ನಮಗೆ ಎಚ್ಚರಿಕೆ ಇರಬೇಕು. ನಾವು ಇವರ ಹೊಗಳಿಕೆಗೆ ಬಾಗಬಾರದು. ಯಾರಿದ್ರೂ ಜನ ಹೊಗಳುತ್ತಾರೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಇರಬೇಕು. ಅನೇನ ವಿಧಿನಾ ರಾಜನ್ ಸಂಸ್ಕೃತಾತ್ಮ ದ್ವಿಜಶನೈ
ಗುರೌ ವಸಂ ಸಂಚುನುಯಾತ್ ಬ್ರಹ್ಮಾಧಿಗಮಿದಂ ತಪಃ. ಈ ತರಹ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಗುರುಗಳಲ್ಲಿ ವಾಸ ಮಾಡ್ತಾ ಸಂಚಿನುಯಾತ್ ಬ್ರಹ್ಮಾಧಿಗಮಿದಂ ತಪಃ, ಬ್ರಹ್ಮನನ್ನು ಕುರಿತು ದೇವರನ್ನು ಕುರಿತು ಸಾಗುವಂತಹ ತಪಸ್ಸು ಅದನ್ನು ನಾವು ಪಡಿಬೇಕು. ತಪೋ ವಿಶೇಷೈರ್ವಿವಿಧೈ ವ್ರತೈಶ್ಚ ವಿವಿಧೋದಿತೈ ವೇದಕೃತ್ಸುನೋಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ. ಈ ಎಲ್ಲ ತಪಸ್ಸು ಹೊರಗಡೆಯ ಸದ್ಗುಣಗಳು ಒಬ್ಬ ಬ್ರಾಹ್ಮಣನಿಗೆ ಯಾಕೆ ಇರಬೇಕು ಅಂತಂದರೆ, ಇದೆಲ್ಲ ಇದ್ದರೆ ವೇದ ಅರ್ಥ ಆಗತ್ತೆ ಅಂತನ್ನುವ ಕಾರಣದಿಂದ ವೇದವನ್ನು ಅಧ್ಯಯನ ಮಾಡಬೇಕು. ಅಂದರೆ ವೇದದ ಅರ್ಥವನ್ನು ಅಧ್ಯಯನ ಮಾಡಬೇಕು. ನಾವು ವೇದ ಅಧ್ಯಯನ ಮಾಡೋದಿಲ್ಲ, ನಾವು ವೇದವನ್ನು ತೊರೆದು ಬೇರೆ ಯಾವುದೋ ಲೌಕಿಕವಾದ ಗ್ರಂಥಗಳು, ಬಹಳ ಜನರು ಮೆಚ್ಚುವಂತಹ ಗ್ರಂಥಗಳು, ಒಂದು ವರ್ಗ ಹೆಚ್ಚಾಗಿ ಓದುವಂತಹ ಗ್ರಂಥಗಳು, ಅಂದರೆ ಅಕಾಡೆಮಿಕ್ಕಾಗಿ ಏನಿರುತ್ತೆ ಅದನ್ನು ನಾನು ಓದ್ತೇನೆ ಅಂತ ಒಬ್ಬ ಅದನ್ನು ಮಾತ್ರ ಓದ್ತೇನೆ ಅಂತ ಅದನ್ನು ಓದಿ ಬೇಡ ಅನ್ನೋದಿಲ್ಲ. ವೇದಕೃತ್ಸುನೋಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ, ರಹಸ್ಯದಿಂದ ಕೂಡಿರುವಂತಹ ವೇದವನ್ನು ಅಧ್ಯಯನ ಮಾಡೋದು ಬ್ರಾಹ್ಮಣನ ಗುರಿ. ಅದಕ್ಕಾಗಿ ಅವನು ಕಾತರಿಸಿಕೊಳ್ಳಬೇಕು. ಒಬ್ಬ ನಾನು ವೇದ ಓದಿದ್ರೆ ಏನು ಪ್ರಯೋಜನ ಅಂತ ಕೇಳಲೇಬಾರದು. ನಾಲೆಜ್ ಈಸ್ ನಾಲೆಜ್ ಫಾರ್ ದಿ ಸೇಕ್ ಆಫ್ ನಾಲೆಜ್, ಈ ತರಹ ಮನೋಭಾವ ಇರಬೇಕು.